ರಾಜ್ಯದೆಲ್ಲೆಡೆ ತಾಪಮಾನ ವಿಪರೀತವಾಗಿದ್ದು ಕೆಂಡದಂತ ಬಿಸಿಲು ಮೈ ಸುಡುತ್ತಿದೆ. ಮನೆಯೊಳಗೂ ಮಂದಿ ಬೆವರುವಂತಾಗಿದೆ. ಬಿಸಿಲು ಅತ್ಯಂತ ಅಪಾಯಕಾರಿಯಾಗಿದ್ದು ಮುನ್ನೆಚ್ಚರಿಕೆ ವಹಿಸದಿದ್ದರೆ ಪ್ರಾಣಾಂತಕವಾಗಬಹುದು. ಹೀಗಾಗಿ ಮೇ ತಿಂಗಳ ಬಿಸಿಲಿನಿಂದ ಎದುರಾಗುವ ಅಪಾಯಗಳಿಂದ ಪಾರಾಗುವ ಬಗ್ಗೆ ವೈದ್ಯಾಧಿಕಾರಿಗಳು ಬಹುಮುಖ್ಯ ಸಲಹೆಗಳನ್ನು ನೀಡಿದ್ದು ಬನ್ನಿ ನೋಡೋಣ. ರಾಜ್ಯದಲ್ಲಿ ಬಿಸಿಲ ಅಬ್ಬರ ಜೋರಾಗಿದ್ದು ಹೀಟ್ ವೇವ್ ಅಂದ್ರೆ ತೀವ್ರ ಶಾಖದ ಅಲೆ ಎಚ್ಚರಿಕೆ ನೀಡಲಾಗಿದ್ದು ಜನರಿಗೆ ಹೆಚ್ಚಿನ ಅಪಾಯದ ಸಾಧ್ಯತೆ ಇದೆ. ಇಂತಹ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಆಹಾರ ಮತ್ತು ಪಾನೀಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಅನಿವಾರ್ಯ. ಇದು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಿನ ಹೊಡೆತದಿಂದ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ರಾಜ್ಯದ ಹಲವೆಡೆ ತಾಪಮಾನ ಗಗನಕ್ಕೇರಿದ್ದು ಜನರ ದೈನಂದಿನ ಬದುಕಿನ ಮೇಲೆ ಇದು ನೇರ ಪರಿಣಾಮ ಬೀರುತ್ತಿದೆ. ಹೀಗಾಗಿ ಸೂರ್ಯನ ಪ್ರಖರತೆ ಹೆಚ್ಚಾಗುವ ಮುನ್ನವೇ ಅಂದ್ರೆ ಬೆಳಗ್ಗೆ 7 ಗಂಟೆಯ ಒಳಗೆ ನಿಮ್ಮ ಹೊರಾಂಗಣ ವ್ಯಾಯಾಮಗಳನ್ನು ಮುಗಿಸಿಕೊಳ್ಳಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಬಿಸಿಲಿನಿಂದ ದೂರವಿದ್ದು ಮನೆಯೊಳಗೆ ಇರುವುದು ಆರೋಗ್ಯಕ್ಕೆ ಸುರಕ್ಷಿತ. ಬಿಸಿಲಿನ ತಾಪ ಜೋರಾಗಿದ್ದು ಬೆಳಗಿನ ಓಟ ರನ್ನಿಂಗ್ ಕೂಡ ಅಪಾಯಕಾರಿಯಾಗಬಹುದು. ಇಂತಹ ಸಮಯದಲ್ಲಿ ಆರೋಗ್ಯ ತಜ್ಞರು ಮನೆಯಲ್ಲೇ ಯೋಗ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲು ಶಿಫಾರಸು ಮಾಡ್ತಾರೆ. ಇದು ದೇಹಕ್ಕೆ ಹೆಚ್ಚಿನ ಆಯಾಸ ನೀಡದೆ ನಿಮ್ಮನ್ನ ಫಿಟ್ ಆಗಿಡುತ್ತೆ. ಇನ್ನು ಬಿಸಿಲಿನಿಂದ ಎದುರಾಗುವ ಅಪಾಯಗಳಿಂದ ಪಾರಾಗುವ ಬಗ್ಗೆ ಚಾಮರಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ ಅವರು ವಿವರವಾಗಿ ನಿಮ್ಮ ಜೀಕರಣ ನ್ಯೂಸ್ ಜೊತೆಗೆ ಮಾತನಾಡಿದ್ದು ವೈದ್ಯಾಧಿಕಾರಿಗಳ ಸಲಹೆಗಳೇನು ಬನ್ನಿ ನೋಡೋಣ. ಒಂದು ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಬಿಸಿಗಾಳಿ ಬರೋವಂಥದ್ದು ಮತ್ತು ಸನ್ಸ್ಟ್ರೋಕ್ ಅಂತ ಏನು ಹೇಳ್ತೀವಿ, ಹೀಟ್ ಸ್ಟ್ರೋಕು, ಸನ್ಸ್ಟ್ರೋಕು, ಸೂರ್ಯಾಘಾತ ಅನ್ನೋಂಥದ್ದು ಹೇಳ್ತೀವಿ, ಅದು ಸಾಮಾನ್ಯವಾಗಿ ಕಂಡು ಬರುವಂಥದ್ದು. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3-4 ಗಂಟೆ ತನಕ ಸೂರ್ಯನ ಪ್ರಖರತೆ ಜಾಸ್ತಿ ಇರೋ ಸಮಯದಲ್ಲಿ ಅತ್ಯಂತ ಈ ಬಿಸಿಲು ಜಾಸ್ತಿ ಇರೋ ಕಾರಣ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದಂಥವರು ನಿತ್ರಾಣ ಆಗೋಂಥದ್ದು ಸಾಮಾನ್ಯವಾಗಿದೆ. ಡಿಹೈಡ್ರೇಷನ್ ಆಗೋಂಥದ್ದು, ದೇಹದಲ್ಲಿರೋಂಥ ನೀರಿನಂಶ ಕಡಿಮೆ ಆಗೋಂಥದ್ದು, ನಮಗೆ ಬೆವರು ನಮಗೆ ಕಾಣಿಸ್ಬೇಕಾಗಿಲ್ಲ, ಒಳಗಡೆನೇ ಅದು ಪರ್ಸ್ಪಿರೇಷನ್ ಆಗಿ ನಮ್ಮಲ್ಲಿ ನೀರಿನಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಸುಸ್ತು ಪಡೋ ಅಂಥದ್ದು ಇದ್ದೇ ಇರುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ನೀರಿನ ಅಂಶ ಇರೋಂಥದ್ದನ್ನು ಊಟ ಮಾಡೋಂಥದ್ದಾಗಲಿ ನೀರನ್ನ ಕುಡಿಯೋಂಥದ್ದಾಗಲಿ ಮಾಡಬೇಕಾಗಿರುತ್ತದೆ. ಅದ್ರ ಜೊತೆಗೆ ನಾವು ಈ ಬಿಸಿಲಿನ ಒಂದು ಶೆಲ್ಟ್ರ್ ತಗೊಳ್ಳೋಂಥ ಕೆಲಸನೂ ನಾವು ಮಾಡಬೇಕಾಗತ್ತೆ. ಯಾರು ಹೊರಗಡೆ ಬಿಸಿಲಿನಲ್ಲಿ ಕೆಲಸ ಮಾಡ್ತಾರೆ ಅವ್ರುಗಳು ಮಧ್ಯದಲ್ಲಿ ಒಂದು 5-10 ನಿಮಿಷ ನೆರಳಿರೋಂಥ ಜಾಗದಲ್ಲಿ ಅದನ್ನು ಹೊಂಗೆ ಮರ ಎಲ್ಲಿರುತ್ತೆ ಅದ್ರ ಕೆಳಗಡೆ ರೆಸ್ಟ್ ಮಾಡೋವಂಥ ಕೆಲಸಗಳನ್ನ ಮಾಡ್ತು ಅಂತಂದಾಗ ಒಂದು ಹಂತಕ್ಕೆ ಅದನ್ನು ತಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ 11ರಿಂದ 4 ಗಂಟೆ ತನಕ ತುರ್ತು ಕೆಲಸ ಇಲ್ಲ ಅನ್ನೋದಾದರೆ ಹೊರಗಡೆ ಬಿಸಿಲಲ್ಲಿ ಓಡಾಡೋ ಅಂಥದ್ದನ್ನು ಬೇಡ ಅನ್ನೋಂಥದ್ದು, ಮತ್ತು ಸಾಕಷ್ಟು ತಮ್ಮ ಸಮಸ್ಯೆಗಳ ಜೊತೆಗೆ ಇದನ್ನು ಒಂದು ಸಮಸ್ಯೆ ಮಾಡ್ಕೋಬಾರ್ದು ಅನ್ನೋ ಕಾರಣ ಮನೇಲೇ ಇರಿ ಅನ್ನೋಂಥದ್ದನ್ನು, ನೆರಳಲ್ಲಿ ಇರಿ ಅನ್ನೋಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹವಾಮಾನ ಇಲಾಖೆಯ ಎಚ್ಚರಿಕೆಯನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಫಿಟ್ನೆಸ್ ಪ್ಲಾನ್ ಮಾಡಿಕೊಳ್ಳುವುದು ಜಾಣತನ. ಬೇಸಿಗೆಯ ಈ ದಿನಗಳಲ್ಲಿ ಸಮಯದ ನಿರ್ವಹಣೆ ಬಹಳ ಮುಖ್ಯ. ಒಂದು ವೇಳೆ ನೀವು ಹೊರಗೆ ವ್ಯಾಯಾಮ ಮಾಡಲೇಬೇಕಿದ್ರೆ ಸೂರ್ಯ ನೆತ್ತಿಗೆ ಬರುವ ಮೊದಲೇ ಮುಗಿಸಿಕೊಳ್ಳಿ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಲು ಎಲೆಕ್ಟ್ರೋಲೈಟ್ ಮಿಶ್ರಿತ ನೀರನ್ನ ಕುಡಿಯಿರಿ. ಇದು ದೇಹದ ಉಷ್ಣತೆಯನ್ನ ಸಮತೋಲನದಲ್ಲಿ ಇಡಲು ಮತ್ತು ನಿರ್ಜಲೀಕರಣದಂತಹ ಅಪಾಯಗಳನ್ನು ತಡೆಯುವುದಕ್ಕೆ ಸಹಾಯ ಮಾಡುತ್ತೆ. ಆಹಾರಕ್ಕೆ ಸಂಬಂಧಪಟ್ಟಾಗೆ ಬಂದಾಗ ಸ್ಪೈಸಿ ಫುಡ್, ಏನು ಮಸಾಲೆ ಪದಾರ್ಥಗಳು, ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು, ಜಿಡ್ಡಿನ ಪದಾರ್ಥಗಳನ್ನ ಬಿಡೋ ಅಂಥದ್ದಾಗಬೇಕು. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ನಾರಿನಂಶ ಇರೋವಂಥದ್ದು ಮತ್ತು ನೀರಿನಂಶ ಇರೋವಂಥ ಆಹಾರ ಸೇವಿಸೋವಂಥದ್ದು, ನೀರನ್ನು ಯಥೇಚ್ಛವಾಗಿ ಕುಡಿಯೋ ಅಂಥದ್ದು. ನಮಗೆ ಯಾವಾಗಲೂ ನಾವು ಯೂರಿನ್ ಮಾಡ್ತು ಅಂತಂದಾಗ ಅದು ಬಿಳಿ ಬಣ್ಣಕ್ಕೆ ಹೋಗೋ ಅಷ್ಟಾದ್ರೂ ನಾವು ನೀರನ್ನ ಕುಡಿಯೋಂಥದ್ದಾಗಬೇಕು. ಜೊತೆಗೆ ಈ ಇದರಲ್ಲಿ ಬೆವರಲ್ಲಿ ನಮ್ಮಲ್ಲಿರೋಂಥ ಎಲೆಕ್ಟ್ರೋಲೈಟ್ಸ್ ಕಡಿಮೆ ಆಗೋ ಕಾರಣ ನಾವು ORSನ ಉಪಯೋಗಿಸೋಂಥ ಕೆಲಸನೂ ಮಾಡಬೇಕಾಗುತ್ತೆ. ಮನೆಯಲ್ಲೇ ಬೇಕಾದರೆ 1 ಲೋಟ ನೀರಿಗೆ 1 ಚಮಚ ಸಕ್ಕರೆ, 1 ಚಿಟಿಕೆ ಉಪ್ಪನ್ನ ಹಾಕಿ ಅದನ್ನು ಮಿಶ್ರಣ ಮಾಡ್ಕೊಂಡು ಕುಡಿಯೋಂಥ ಕೆಲಸನ ಮಾಡ್ತು ಅಂತಂದಾಗ ನಮಗೆ ಸುಸ್ತು ಸಂಕಟ ಏನಾಗುತ್ತೆ ಅದು ಕಡಿಮೆ ಆಗೋಂಥದ್ದು ಇರುತ್ತೆ. ಮತ್ತು ನಮ್ಮ ಹಾಸ್ಪಿಟ್ಲುಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾರ್ಡು ಮತ್ತು ಅದಕ್ಕೆ ಬೇಕಾದ ಔಷಧಿಗಳೆಲ್ಲನೂ ಈಗ ನಾವು ರಿಸರ್ವ್ ಮಾಡಿರೋವಂಥದ್ದನ್ನು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಏನಾದರೂ ತೊಂದರೆ ಆಯಿತು ಅಂತ ಅಂದರೆ ಮನೆಯಲ್ಲೇ ಸರಿ ಆಗ್ತಾ ಇಲ್ಲ ಅಂತಂದಾಗ ಸುಸ್ತು, ಸಂಕಟ, ತಲೆ ಸುತ್ತೋವಂಥದ್ದು,
ಪಿಟ್ಸ್ ಬರೋವಂಥದ್ದು, ನಿತ್ರಾಣ ಆಗೋವಂಥದ್ದು ಈ ರೀತಿ ಕಂಡು ಬಂತು ಅಂದಾಗ ತಕ್ಷಣ ಹತ್ರದ ಆಸ್ಪತ್ರೆಗೆ ಬರೋವಂಥದ್ದು ಆಗಬೇಕು. ಅಲ್ಲಿ ಅವ್ರಿಗೆ ಅದಕ್ಕೆ ತಕ್ಕ ಸೂಕ್ತ ಚಿಕಿತ್ಸೆ ನೀಡಿ ಅವ್ರನ್ನ ಸರಿ ಮಾಡೋವಂಥ ಕೆಲಸಗಳನ್ನ ಮಾಡೋವಂಥದ್ದಿದೆ. ಹಿರಿಯರು ಮತ್ತು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ, ಯಾಕೆ ಅಂದ್ರೆ ಅವರ ದೇಹವು ಬಿಸಿಲಿಗೆ ಬೇಗನೆ ಸುಸ್ತಾಗುತ್ತೆ. ಉಪವಾಸ ಮಾಡುವವರು ಸಂಜೆಯ ತಂಪಾದ ವಾತಾವರಣದವರೆಗೆ ಕಠಿಣ ದೈಹಿಕ ಶ್ರಮದಿಂದ ದೂರವಿರುವುದು ಒಳ್ಳೆಯದು. ತಲೆ ಸುತ್ತು, ಅತಿಯಾದ ಬೆವರು ಅಥವಾ ಸ್ನಾಯು ಸೆಳೆತದಂತಹ ಲಕ್ಷಣಗಳು ಕಂಡುಬಂದ್ರೆ ನಿರ್ಲಕ್ಷಿಸಬೇಡಿ. ತಂಪಾದ ಜಾಗದಲ್ಲಿ ವಿಶ್ರಾಂತಿ ಪಡೆಯುವುದರ ಮೂಲಕ ತಕ್ಷಣದ ಉಪಶಮನ ಪಡೆಯಬಹುದು. ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ ಬಿಸಿಲು ಇನ್ನೂ ನಮಗೆ ಕನಿಷ್ಠ ಇನ್ನೂ 1 ತಿಂಗಳು ಈಗ ಇರೋವಂಥದ್ದು ಇರುತ್ತೆ. ಈ ಸಂದರ್ಭದಲ್ಲಿ ಹೊರಗಡೆ ಹೋಗೋವಂಥದ್ದನ್ನು ಅವಾಯ್ಡ್ ಮಾಡೋವಂಥದ್ದು, ಬಿಸಿಲಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋವಂಥದ್ದು, ಛತ್ರಿಗಳನ್ನ ಉಪಯೋಗಿಸೋವಂಥದ್ದು, ಕ್ಯಾಪ್ ಹಾಕೊಳ್ಳೋವಂಥದ್ದು, ಬಿಳಿದು ಹತ್ತಿ ಬಟ್ಟೆಯನ್ನು ಉಪಯೋಗಿಸಿದ್ರೆ ಒಂದಷ್ಟಕ್ಕೆ ನಾವು ಅದರಿಂದ ಪ್ರೊಟೆಕ್ಷನ್ ಸಿಗೋವಂಥದ್ದು ಇರುತ್ತೆ. ಮತ್ತು ಮಕ್ಕಳುಗಳಿಗೆ ಯಾರಿಗಾದ್ರೂ ತೀರಾ ಸುಸ್ತು ಪಡ್ತು ಇನ್ನೊಂದಾಗ್ತು ಅಂತ ಅಂದಾಗ ಟೆಪಿಡ್ ಸ್ಪಾಂಜಿಂಗ್ ಅಂತೀವಿ, ತಣ್ಣೀರು ಬಟ್ಟೆಯಿಂದ ಮೈಯೆಲ್ಲ ಒರೆಸೋವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ಜ್ವರ ಇರಲ್ಲ, ಏನಿರಲ್ಲ, ಸಡನ್ನಾಗಿ ಕುಸ್ತು ಹೋಗೋವಂಥದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬರೋವಂಥ ಕೆಲಸನೂ ಆಗಬೇಕಾಗುತ್ತೆ. ಓವರಾಲಾಗಿ ನಾವು ನಮ್ಮ ದೇಹದ ನೀರಿನಂಶನ ಎಷ್ಟು ನಾವು ಕಾಪಾಡ್ತೀವಿ ಅದ್ರ ಮೇಲೆ ನಾವು ಈ ಬಿಸಿಲಾಘಾತ ಅಥವಾ ಸೂರ್ಯಾಘಾತ ಏನು ಹೇಳ್ತೀವಿ ಅದರಿಂದ ನಾವು ಪಾರಾಗೋಕ್ಕೆ ಸಾಧ್ಯ ಇರುತ್ತೆ. ಬೇಸಿಗೆ ಇರೋವಂಥದ್ದು ಎಲ್ಲ ವರ್ಷವೂ ಇತ್ತು ಅಂದ್ರೂ ಬಿಸಿ ಗಾಳಿ ಬರೋವಂಥದ್ದು ಮತ್ತು ಈ ರೀತಿ ಸನ್ಸ್ಟ್ರೋಕ್ಗೆ ಒಳಗಾಗೋವಂಥದ್ದು ಕೆಲವು ವರ್ಷಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕಂಡುಬರೋವಂಥದ್ದು ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಸ್ವಲ್ಪ ಏನು ಈಗ ತಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಟ್ಟೆ ಇವುಗಳನ್ನ ಅಳವಡಿಸ್ಕೊಂಡು ಇದರಿಂದ ಪಾರಾಗಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋಂಥದ್ದನ್ನು ಆಶಿಸ್ತೀವಿ. ಬಿಸಿ ಗಾಳಿಯ ಸಮಯದಲ್ಲಿ ಸುರಕ್ಷಿತವಾಗಿರಲು ಮುನ್ನೆಚ್ಚರಿಕೆ ವಹಿಸುವುದು ಮತ್ತು ದೇಹದ ಲಕ್ಷಣಗಳನ್ನು ಗಮನಿಸುವುದು ಮುಖ್ಯ. ನಿಮ್ಮ ದಿನಚರಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಹೊರಗೆ ಹೋಗುವಾಗ ನೀರಿನ ಬಾಟಲ್ ಜೊತೆಗಿರಲಿ ಮತ್ತು ಸಾಧ್ಯವಾದಷ್ಟು ನೆರಳಿನಲ್ಲೇ ಇರಿ. ಬಿಸಿಲಿನಿಂದ ಪಾರಾಗಲು ಈ ತಜ್ಞರ ಸಲಹೆಗಳನ್ನ ಪಾಲಿಸಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.